ಹೆಸರು ರಾಮಕೃಷ್ಣ ಅಂತೇಳಿ. ನಾವು PVR ಸಿಲ್ಕ್ಸಿಂದ ಮಾತಾಡ್ತಾ ಇದ್ದೀವಿ. ಆಲ್ ಕಸ್ಟಮರ್ಗೆ ವೆಲ್ಕಮ್. ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ ಇದೆ, ಬನ್ನಿ ಸರ್, ದಯವಿಟ್ಟು ಬನ್ನಿ. ಜಿಲ್ಲೆಯ ವ್ಯಾಪ್ತಿಗೆ ಬರುವ ತಾಲೂಕು ಮಟ್ಟದ ಫಲಾನುಭವಿಗಳ ಅಭಿವೃದ್ಧಿಗೆ ಸಹಕರಿಸಿ ಯಶಸ್ಸಿಗೆ ಸೈ ಎನಿಸಿಕೊಂಡ ಗೌರವಾನ್ವಿತ BMS ಕಾರ್ಮಿಕ ಸಂಘಗಳ ಒಕ್ಕೂಟ ವತಿಯಿಂದ ಈ ದಿನ ವಿಶ್ವಕರ್ಮ ದಿನಾಚರಣೆ ಹಮ್ಮಿಕೊಂಡಿದ್ದು, BMS ಕಚೇರಿಯ ಸಭಾಂಗಣದಲ್ಲಿ ಕಾರ್ಯಕ್ರಮಕ್ಕೆ ಗೌರವಾನ್ವಿತ BMS ಕಾರ್ಮಿಕ ಸಂಘಗಳ ಒಕ್ಕೂಟದ ವಿಶ್ವಾಸ ಗಳಿಸಿದ ಜಿಲ್ಲಾಧ್ಯಕ್ಷರು ಶಿವಕುಮಾರ್ ಅವರು ಹಾಗೂ ಜಿಲ್ಲಾ ಕಾರ್ಯದರ್ಶಿಗಳು ಸೋಮಶೇಖರ್ ಅವರು ಉಪಸ್ಥಿತರಿದ್ದು, ಹಾಗೂ ಜನರ ಅಭಿವೃದ್ಧಿ ಮನೋಭಾವವುಳ್ಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಮುಖಂಡರು ಗೌರವಾನ್ವಿತ ಸಕ್ರಿಯ ನಾಗಭೂಷಣ್ ಎನ್ ಹಾಗೂ ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರು ಕೊಟ್ರುಗುಳಿ ವಿ ಶಂಕರ್ ರೆಡ್ಡಿ ಹಾಗೂ ತಾಲೂಕಾ ಸಕ್ರಿಯ ಕಾರ್ಯದರ್ಶಿ ಹಾಗೂ ಎಲ್ಲ ಫಲಾನುಭವಿಗಳ ಕುಟುಂಬಗಳ ವಿಶ್ವಾಸ ಪಡೆದ ಲಕ್ಷ್ಮೀ ಮೇಡಂ, ಉಪಾಧ್ಯಕ್ಷರು ಶಂಕರೇಗೌಡ ಹಾಗೂ ಭಾರ್ಗವಿ ಮತ್ತು ಕೊಳ್ತೂರು ಪಾಪಣ್ಣ, ಗೌರವ ಅಧ್ಯಕ್ಷರು ವಿ ಮುನಿಸ್ವಾಮಿ ಹಾಗೂ ಈ ಸಭೆಯ ಗೌರವಾನ್ವಿತ ಮುಖಂಡರು SM ವೆಂಕಟೇಶ್, ನಾಯಕ್, ನವೀನ್ ಹಾಗೂ BMS ಸಂಘಟಿತ ಮತ್ತು ಅಸಂಘಟಿತ ಎಲ್ಲರೂ ಹಾಗೂ BMS ಕಾರ್ಮಿಕ ಸಂಘಗಳ ಒಕ್ಕೂಟದ ಎಲ್ಲ ಅಭಿಮಾನಿಗಳು, ಹಿರಿಯರು, ಮುಖಂಡರು, ಯುವ ಮುಖಂಡರು, ಸಂಘಟನೆಗಳ ಗೌರವಾನ್ವಿತ ತಾಲೂಕಾ ಸಮಸ್ತ ಫಲಾನುಭವಿಗಳು ಎಲ್ಲರ ಸಹಭಾಗಿತ್ವದಲ್ಲಿ ಈ ದಿನ BMS ಕಚೇರಿಯ ವಿಶ್ವಕರ್ಮ ದಿನಾಚರಣೆ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್ ಅವರು ಮಾತನಾಡಿ, ಈ ದಿನ ಆಚರಣೆ ಮಾಡುತ್ತಿರುವುದು BMS ಸಂಘವನ್ನ ಸ್ಥಾಪನೆ ಮಾಡಿದ್ದು ದೇಶಭಕ್ತರ ಕಾರ್ಮಿಕ ಒಂದುಗೂಡಿಸಿ ದುಡಿಮೆಗೆ ತಕ್ಕ ಫಲ ಕೊಡುವುದು, ಕನಿಷ್ಠ ವೇತನ ಜಾರಿಗೆ ತರುವುದು, ಹೀಗೆ ಹಲವಾರು ಸಮಸ್ಯೆಗಳ ಬಗ್ಗೆ ಸಲಹೆ ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಜಿಲ್ಲಾಧ್ಯಕ್ಷರು ಶಿವಕುಮಾರ್ ಅವರು ಮಾತನಾಡಿ, ಶ್ರಮಿಕರ ವರ್ಗಕ್ಕೆ ಹೆಸರಾಗಿರುವ ಈ ದಿನ ರಾಷ್ಟ್ರೀಯ ಎಲ್ಲ ಕಡೆ ಮಾಡುವುದಕ್ಕೆ ಶುಭ ದಿನ. ಈ ಸಂದರ್ಭದಲ್ಲಿ ಮುಖಂಡರು SM ವೆಂಕಟೇಶ್ ಅವರು ಮಾತನಾಡಿ, ಈ ದಿನ ಬಹಳ ಅದ್ಭುತ ವಾತಾವರಣ, BMS ವತಿಯಿಂದ ಅದ್ದೂರಿ ಕಾರ್ಯಕ್ರಮ, ವಿಶ್ವಕರ್ಮ ದಿನಾಚರಣೆ, ನಾಗಭೂಷಣ್ ಕಾರ್ಯದರ್ಶಿಗಳು, ಜಿಲ್ಲಾಧ್ಯಕ್ಷರು, ಗೌರವ ಅಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರ ಸಹಕಾರವೇ ಯಶಸ್ಸಿಗೆ ಕಾರಣ. ಗೌರವಾನ್ವಿತ BMS ತಾಲೂಕು ಕಾರ್ಯದರ್ಶಿ ಲಕ್ಷ್ಮೀ ಮೇಡಂ ಅವರು ಮಾತನಾಡಿ, ನಮ್ಮ ಸಂಸ್ಥೆಗೆ ಕಾರ್ಮಿಕರು ಬರುವ ಎಲ್ಲ ರೀತಿಯ ಸರ್ಕಾರದ ಹಣದ ಸಮರ್ಪಕವಾಗಿ ನೀಡುವುದು ನಮ್ಮ BMS ಒಕ್ಕೂಟದ ಕಾರ್ಯ ಸಕ್ರಿಯವಾಗಿ ನಿರ್ವಹಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಫಲಾನುಭವಿಗಳು ಮಾತನಾಡಿ, ಈ ಭಾಗದ ಕಾರ್ಮಿಕರ ಕೆಲಸಕ್ಕೆ ಸೈ ಎನಿಸಿಕೊಂಡ BMS ಒಕ್ಕೂಟದ ಶ್ರೀನಿವಾಸಪುರ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ನಿರ್ವಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಜನಸಾಮಾನ್ಯರ ವಿಶ್ವಾಸ ಪಡೆದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಮುಖಂಡರು ನಾಗಭೂಷಣ್ ಎನ್ ಅವರು ಮಾತನಾಡಿ, ನಮ್ಮ BMS ಒಕ್ಕೂಟದಿಂದ ಈ ದಿನ ವಿಶ್ವಕರ್ಮ ದಿನಾಚರಣೆ ಪ್ರಯುಕ್ತ ಎಲ್ಲ ಅಧಿಕಾರಿಗಳಿಗೂ ಗಣ್ಯರಿಗೂ ನಮ್ಮ ಒಕ್ಕೂಟದ ಎಲ್ಲ ಫಲಾನುಭವಿಗಳ ಸಮಸ್ತ ಜನರಿಗೆ ಮೊದಲಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಸಾವಿರಾರು ಜನರ ಕೆಲಸ ಮಾಡಿ ಕಾರ್ಮಿಕರ ಕಷ್ಟಗಳ ಬಗ್ಗೆ ಸಮರ್ಪಕವಾಗಿ ಕಾರ್ಮಿಕರಿಗೋಸ್ಕರ ನಮ್ಮ BMS ಒಕ್ಕೂಟದ ಸಂಘಟನೆಗಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎಂಬುದಾಗಿ ತಿಳಿಸಿ, ಈ ಸಂದರ್ಭದಲ್ಲಿ ಪೂಜಾ ಕಾರ್ಯಕ್ರಮ ಯಶಸ್ಸುಗೊಳಿಸಿ ಬಂದಿರುವ ಎಲ್ಲರಿಗೂ ಕಚೇರಿ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಗೌರವ ಸಲ್ಲಿಸಿದ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ BMS ಒಕ್ಕೂಟ ವತಿಯಿಂದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ದತ್ತೋಪಂತ ಟೆಂಗಾಡೇಜಿಯವರು ಭೂಪಾಲ್ನಲ್ಲಿ ಸಂಘವನ್ನ ಸ್ಥಾಪನೆ ಮಾಡಿದ್ರು. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ದೇಶಭಕ್ತ ಕಾರ್ಮಿಕರೇ ಒಗ್ಗೂಡಿಸುವುದು, ದೇಶಭಕ್ತ ಕಾರ್ಮಿಕರನ್ನೆಲ್ಲ ಒಗ್ಗೂಡಿಸುವಂತದ್ದು, ದುಡಿಮೆಗೆ ತಕ್ಕ ಫಲವನ್ನು ಕೊಡಿಸುವಂತದ್ದು, ರಾಷ್ಟ್ರೀಯ ಕಾರ್ಮಿಕ ದಿನವನ್ನ ವಿಶ್ವಕರ್ಮ ಜಯಂತ್ಯೋತ್ಸವನ್ನಾಗಿ ಮಾಡುವುದು, ESI PF ಪ್ರತಿ ಕಾರ್ಮಿಕರಿಗೆ ಅನ್ವಯಿಸುವಂತೆ ಮಾಡುವುದು, ಕನಿಷ್ಠ ವೇತನ ಜಾರಿ. ಶ್ರಮಿಕ ವರ್ಗಕ್ಕೆ ತುಂಬಾ ಹೆಸರಾಗಿರುವಂತದ್ದು. ಶ್ರಮಿಕ ಅಂದ್ರೆ ಎಲ್ಲಾ ಕುಲಕಸುಬುಗಳಲ್ಲಿ ಅತಿಯಾಗಿ ಮಾಡುವಂತದ್ದು. ಕಂಬಾರ, ಕುಂಬಾರ, ಇಂಥ ಶ್ರಮಿಕರಿಗೆ ಅವ್ರವ್ರ ಹಕ್ಕನ್ನ ನೀಡುವಂತ ಕೆಲಸ ನಮ್ಮ ರಾಷ್ಟ್ರವಾದಿ ಸಂಘಟನೆ ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ದಿನ ನಾವು ತುಂಬಾ ಶುಭ ದಿನ ಅಂತ ಹೇಳಿ ಹಲವಾರು ಉದ್ದೇಶಗಳಿಂದ ಸಂಘ ಸ್ಥಾಪನೆ ಆಗಿದೆ. ಇದೊಂದು ರಾಷ್ಟ್ರೀಯ ಸಂಘಟನೆ ಆಗಿದೆ. ಈ ಸಂಘಟನೆಯಲ್ಲಿ ಸುಮಾರು 10 ರಿಂದ 12 ಕೋಟಿ ಜನಸಂಖ್ಯೆಗೂ ಮಿಗಿಲಾದಂತಹ ಈ ಸದಸ್ಯವನ್ನ ಹೊಂದಿದೆ ಭಾರತೀಯ ಮಜ್ದೂರ್ ಸಂಘ.
ಈ ಮಾರ್ಕೆಟ್ ಅಲ್ಲಿ ಸಾವಿರಾರು ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಆ ಕಾರ್ಮಿಕರಿಗೆ ಸರಿಯಾದಂತ ಸವಲತ್ತುಗಳು ಕೊಡ್ತಾ ಇಲ್ಲ. ಜೊತೆಗೆ ಓವರ್ ಟೈಮ್ ದುಡಿಸ್ಕೊಳ್ತಾ ಇದ್ರು, 16 ಗಂಟೆ 20 ಗಂಟೆ ದುಡಿಸ್ಕೊಳ್ತಾ ಇದ್ರು. ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಘರ್ಷಣೆ ಆಗ್ತದೆ ಕಾರ್ಮಿಕರು ಮತ್ತು ಆಳುವ ವ್ಯವಸ್ಥೆ ಮಾರ್ಕೆಟಿಂಗ್ ಕಮಿಟಿಗೆ. ಅಲ್ಲಿ ಆಡ್ದಂತ ದೊಡ್ಡ ಒಂದು ವರ್ಗ ಹೋರಾಟ ನಡೀತಾ ಇದೆ ಕಾರ್ಮಿಕರಿಗೂ. ಮತ್ತೆ ಆ ಒಂದು ಮೇ 1, 1886 ನಡೆದಂತ ಒಂದು ಘರ್ಷಣೆ ಏನಿದೆ, ಆ ಘರ್ಷಣೆಯಲ್ಲಿ ಆ 7 ಜನ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಮರಣ ಹೊಂದ್ತಾರೆ. ಜೊತೆಗೆ ಪೊಲೀಸ್ ನಡೆಸಿದಂತ ಗೋಲಿಬಾರ್ ಅಲ್ಲಿ 4 ಜನ ಕಾರ್ಮಿಕರು ಅಲ್ಲಿ ಸಾಯ್ತಾರೆ. ಆ ಒಂದು ವಿಚಾರದಲ್ಲಿ ಮಾಡ್ತಾ ಇರುವಂತ ಒಂದು ಮೇ 1 ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೂ ಎಡಪಕ್ಷಗಳು ಮತ್ತೆ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ ಎಲ್ಲಿದೆ ಆ ಒಂದು ಕಂಟ್ರಿಗಳಲ್ಲಿ ಆಚರಣೆ ಮಾಡ್ತಾರೆ. ಇದು ಇಡೀ ವಿಶ್ವದಲ್ಲಿ ಏನು ಇಡೀ ಬ್ರಹ್ಮಾಂಡದ ದಿನಾಚರಣೆಯನ್ನ ನಾವಿವತ್ತು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀರಿ. ಈ ಒಂದು ವಿಶ್ವಕರ್ಮ ದಿನಾಚರಣೆಗೆ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ತಾವೆಲ್ಲ ಬಹಳ ದೂರದಿಂದ ಬೇರೆ ಬೇರೆ ಕಡೆಯಿಂದ ಬಂದಿರುವಂತ ಎಲ್ಲ ವರ್ಗದ ಕಾರ್ಮಿಕರು, ಅಂದ್ರೆ ಇವಾಗ ಅಂಗನವಾಡಿ, ಬಿಸಿಯೂಟ ಮತ್ತೆ ಆಶಾ ಕಾರ್ಯಕರ್ತರು ಅಕ್ಕಂದ್ರೆಲ್ಲೂ ಇವತ್ತು ಬಂದಿದ್ದಾರೆ. ಮತ್ತೆ ಬೇರೆ ಬೇರೆ ಕಟ್ಟಡ ಕಾರ್ಮಿಕರು ಬಂದಿದ್ದಾರೆ. ಮತ್ತೆ ಹಮಾಲಿ ಯೂನಿಯನ್, BSNL, ಬೇರೆ ಬೇರೆ ತಾವೆಲ್ಲ ಏನ್ ದೂರದಿಂದ ಬಂದಿದ್ದೀರಿ. ಅವ್ರಿಗೆಲ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ, ಈ ಒಂದು ಭಾರತೀಯ ಮಜ್ದೂರ್ ಸಂಘದ ಅಡಿಯಲ್ಲಿ ಬರುವಂತ ಎಲ್ಲಾ ವರ್ಗ ಸಂಘಟನೆ ಸ್ನೇಹಿತರೆ, ಇವತ್ತು ನಮ್ಮ ಭಾರತೀಯ ಮಜ್ದೂರ್ ಸಂಘದ ವತಿಯಿಂದ ವಿಶ್ವಕರ್ಮ ದಿನಾಚರಣೆ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಕಳೆದ 17ನೇ ತಾರೀಕು ಮಾಡ್ಬೇಕಾಗಿರೋದು, ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಇವತ್ತು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನು ಅಂತಂದ್ರೆ ಸ್ನೇಹಿತರೆ, ನಮ್ಮ ಹಿರಿಯರು ಆಗ್ಲೇ ಮಾತಾಡ್ತಾ ಹೇಳಿದ್ರು ಏನು ಅಂತಂದ್ರೆ, ಇಡೀ ಬ್ರಹ್ಮಾಂಡ ರಚನೆ ಮಾಡುವಂತ ಸಂದರ್ಭದಲ್ಲಿ ವಿಶ್ವಕರ್ಮರು ಮೊದಲ ವಿಶ್ವದ ಕಾರ್ಮಿಕರಾಗಿದ್ದಾರೆ. ಮೇ 1 ಕಾರ್ಮಿಕರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾವೆ. ಅದಕ್ಕೂ ಸಂಬಂಧ ಏನು ಅಂತ ಹೇಳ್ಬಿಟ್ಟು ಕೆಲವರು ಕೇಳ್ತಾ ಇದ್ರು, ಆಗ್ಲೇ ಮಾತಾಡ್ಕೊಳ್ತಾ ಇದ್ರು, ಯಾಕೆ ಏನು ಅಂತೇಳಿ ಕ್ಲಾರಿಫೈ ಅಂತ ಹೇಳಿ. ನೋಡಿ, ಮೇ 1 ವಿಶ್ವ ಕಾರ್ಮಿಕರ ದಿನಾಚರಣೆ ಅಂತೇಳಿ ಏನ್ ಮಾಡ್ತಾ ಇದ್ದೇವೆ, ಅದು 1886 ಅಮೆರಿಕದ ಚಿಕಾಗೋ ನಗರದಲ್ಲಿ ಅಲ್ಲಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಅವಕಾಶ ಮಾಡಿಕೊಟ್ಟಿದಂತ ಭಾರತೀಯ ಮಜ್ದೂರ್ ಸಂಘ ಶ್ರೀನಿವಾಸಪುರ ತಾಲೂಕು ಸಮಿತಿಗೆ ನಾನು ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರು. ನನ್ನ ಹೆಸರು ಲಕ್ಷ್ಮಿ ಅಂತ. ಭಾರತೀಯ ಮಜ್ದೂರ್ ಸಂಘದಲ್ಲಿ ನಾನು ತಾಲೂಕು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದರಲ್ಲಿ ನಮ್ಮ ಸಂಸ್ಥೆಗೆ ಕಾರ್ಮಿಕರಿಗೆ ಬರುವ ಮದುವೆ ಸಹಾಯಧನ ಆಗ್ಲಿ, ಅಪಘಾತ ಸಹಾಯಧನ ಆಗ್ಲಿ, ಹೆರಿಗೆ ಸಹಾಯಧನ ಎಲ್ಲರಿಗೂ ಸಮಾನ ರೀತಿಯಲ್ಲಿ ಹಣ ಮತ್ತು ಅವ್ರಿಗೆ ಬರಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ಕೊಡಿಸ್ತಾ ಇದ್ದೀವಿ. ಮತ್ತೆ ಯಾರಿಗೆ ಆಗ್ಲಿ ಬಂದವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗದಿರಾ ಎಲ್ಲಾ ಕಾರ್ಯಗಳನ್ನು ಸಕ್ರಮವಾಗಿ ನಮ್ಮ BMS ವತಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಮಾನ್ಯ ಜಿಲ್ಲಾ ಕಾರ್ಯದರ್ಶಿಯಾದ ನಮ್ಮ ನಾಗಭೂಷಣ್ ಸರ್ ಅವರ ನೇತೃತ್ವದಲ್ಲಿ ಹಾಗೂ ತಾಲೂಕು ಅಧ್ಯಕ್ಷರಾದ ಶಂಕರರೆಡ್ಡಿ ಸರ್ ಅವರ ಮುಖಾಂತರ, ಕಾರ್ಯದರ್ಶಿಗಳಾದ ಲಕ್ಷ್ಮೀ ಮೇಡಮ್ ಅವರ ಮುಖಾಂತರ, ತಾವೆಲ್ಲರೂ ಕೂಡ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುನ್ಶಾಮಿ ಸಾರ್ ಮುಖಾಂತರ ಹಮ್ಮಿಕೊಂಡು ನಮ್ಮ ಜಿಲ್ಲೆಯಿಂದ ನಮ್ಮ ಜಿಲ್ಲಾಧ್ಯಕ್ಷರಾದ ತಾವು ಕೂಡ ಆಗಮಿಸಿದ್ದಾರೆ. ನಾಯಕ್ ಸಾರು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಸರಳವಾಗಿ ಸಜ್ಜನಿಕೆಯಿಂದ ನಡೆಸಿಕೊಟ್ಟಿದ್ದಾರೆ. ತಾವೆಲ್ಲರೂ ಮಹಿಳೆಯರು, ಸೋದರ ಸೋದರಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ಆದ್ದರಿಂದ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಮಹರ್ಷಿ ವಿಶ್ವಕರ್ಮ ದಿನಾಚರಣೆಯನ್ನ ನಾವು ಬಹಳ ಭಕ್ತಿ ದಯದಿಂದ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಭಾರತೀಯ ಮಜ್ದೂರ್ ಸಂಘ ಮಾತನಾಡೋದಕ್ಕೆ ದೇವರು ದೇವತೆಗಳಿಗೆ ಗುಡಿ ಗೋಪುರಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಶ್ರಮಿಕರಾಗಿರ್ತಾರೆ, ನಾಯಕರಾಗಿರ್ತಾರೆ. ಇವತ್ತು ಒಂದು ಶ್ರೀರಾಮಚಂದ್ರನಾಗ್ಲಿ, ಲಕ್ಷ್ಮಣಗಾಗ್ಲಿ, ಮಹಾಭಾರತದಲ್ಲಿ ನಮ್ಮ ದುರ್ಯೋಧನಗಾಗ್ಲಿ, ಭೀಮಸೇನಗಾಗ್ಲಿ, ಯಾರಿಗೇ ಆಗ್ಲಿ ಆಯುಧಗಳನ್ನು ನಿರ್ಮಾಣ ಕೊಟ್ಟಂತ ಮಹಾನ್ ವ್ಯಕ್ತಿ ಮಹರ್ಷಿ ವಿಶ್ವಕರ್ಮದವರು. ಆದ್ದರಿಂದ ಈ ಹೆಸರು SM ವೆಂಕಟೇಶ್ ಅಂತ. ಈ ದಿನ ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ. ಹಬ್ಬದ ವಾತಾವರಣ BMS ಭಾರತೀಯ ಮಜ್ದೂರ್ ಸಂಘದ ಮುಖಾಂತರ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ವಿಶೇಷ ಏನೆಂದರೆ ಮಹರ್ಷಿ ವಿಶ್ವಕರ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಮಹರ್ಷಿ ವಿಶ್ವಕರ್ಮ ದಿನಾಚರಣೆ ಅಂದರೆ ಅವರು ಬ್ರಹ್ಮಾಂಡದ
ಒಂದು ಅನಾದಿ ಕಾಲದಿಂದಲೂ ಸನಾತನ ಕಾಲದಲ್ಲಿಯೂ ಕಾರ್ಮಿಕ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ ತಾಲೂಕಲ್ಲಿ ನಾಗಭೂಷಣ್ ಸರ್ ಅಂತ ಕಟ್ಟಡ ಕಾರ್ಮಿಕರ ಇದರಲ್ಲಿ ನಾವು ಕಟ್ಟಡ ಕಾರ್ಮಿಕರು ಏನು ಮಾಡ್ತೀವಿ ನಾವು ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಾಗಿರೋದು ಕೂಲಿ ಕಾರ್ಮಿಕರು, ಗಾರೆ ಕೆಲಸ, ಇಟ್ಟಿಗೆ ಫ್ಯಾಕ್ಟ್ರಿ, ಮರೆ ಕೆಲಸ, ವಲಸೆ ಹೋಗ್ತಾ ಇದ್ದಾರೆ. ಅಂಥವರಿಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಾರ್ಮಿಕರಂತ ಆಫೀಸರು ಒಳ್ಳೆ ಅನುಕೂಲ, ಮಕ್ಕಳಿಗಿಂದ ಹಿಡಿದು ಅವ್ರ ತಂದೆ ತಾಯಿಯವ್ರಿಗೂ. ಈಗ ಇಬ್ಬರು ಮಕ್ಕಳಿಗೆ ಅವರ ತಂದೆ ತಾಯಿ ಕಾರ್ಯ ಕೆಲಸ ಆಗಲಿ, ಇಟ್ಟಿಗೆ ಫ್ಯಾಕ್ಟ್ರಿ ಆಗಲಿ, ಯಾವುದೇ ಕಾರ್ಯ ಕೆಲಸ ಮಾಡಿದ್ರೆ ಅವ್ರ ಇಬ್ಬರ ಮಕ್ಕಳಿಗೆ ಮಾತ್ರ ಸಹಾಯಧನ ಸರ್ಕಾರದಿಂದ ಕೊಡ್ತಾ ಇದೆ. ಇನ್ನು ಬೇರೆಯವ್ರಿಗೆ ಯಾರಿಗೂ ಕೊಡ್ತಾ ಇಲ್ಲ. ಯಾರು ಕಟ್ಟಡ ಕಾರ್ಮಿಕರಲ್ಲಿ ಕಾರ್ಯ ಕೆಲಸ ಆಗಲಿ, ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ವೈರಿಂಗ್ ಆಗಲಿ, ತಿರ್ಗಾ ಇದು ಮರೆ ಕೆಲಸ ಆಗಲಿ, ಇಂಥವ್ರಿಗೆ ಮಾತ್ರ, ಬೇರೆಯವ್ರಿಗೆ ಯಾರಿಗೂ ಸಿಗೋದಿಲ್ಲ. ತಿರ್ಗಾ ಆಮೇಲೆ MBBS ಅವ್ರಿಗೂ ಸಿಗುತ್ತೆ. ಆಮೇಲೆ ಹೆರಿಗೆ ಇಬ್ಬರು ಗಂಡಾಗಲಿ ಹೆಣ್ಣಾಗಲಿ ಇಬ್ಬರ ಮಕ್ಕಳಿಗೆ 30,000 ರೂಪಾಯಿ, ಹೆಣ್ಣು ಮಗುವಾದ್ರೆ 30,000 ರೂಪಾಯಿ, ಗಂಡು ಮಗುವಾದ್ರೆ 20,000 ರೂಪಾಯಿ ಸರ್ಕಾರದ ಪ್ರೋತ್ಸಾಹ ಧನವಾಗಿ ನೀಡ್ತಾ ಇದೆ. ಆದರೆ ಅವರು ಮೃತಪಟ್ಟರೆ, ಕಾರ್ಮಿಕರು ಯಾರೇ ಆಗಲಿ, ಹೆಣ್ಣಾಗ್ಲಿ ಗಂಡಾಗ್ಲಿ ಮೃತಪಟ್ಟರೆ ಅವರಿಗೆ ಒಬ್ಬರಿಗೆ ಕಟ್ಟಡ ಕಾರ್ಮಿಕರ ಇದರಲ್ಲೇ ಮೃತ ಅಂತವ್ರಿಗೆ 7 ಲಕ್ಷ ರೂಪಾಯಿ ಸರ್ಕಾರದಿಂದ ಪ್ರೋತ್ಸಾಹ ಧನ ಕೊಡುತ್ತೆ. ಆಗಲೂ ಅದರಿಂದ ನನಗೆ ಇದು ಇಂಥ ಕಾರ್ಯಕ್ರಮ ಮಾಡ್ತಾರೆ, ನನಗೆ ಫುಲ್ ಸಂತೋಷ ಆಗ್ತಾ ಇದೆ. ಇಂಥ ಕಾರ್ಯ ಇನ್ನೂ ಹೆಚ್ಚಾಗಿ ನಾವು ಶ್ರೀನಿವಾಸ ತಾಲೂಕು ಆಗಲಿ ಅಂತ ನನ್ನ ಭಾವನೆ. ಮುಂದಕ್ಕೆ ಬರೋ ದಿನಗಳಲ್ಲಿ ಇದು ಗಟ್ಟಿಯಾಗಿ ನಾವು ಕಟ್ತೀರಿ. ಇದು ಮಧುರ ಸಂಘ ಅಂತ ಇದು ಮಾತಾಡಿದಕ್ಕೆ ನಮ್ಗೆ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. BMS ಸಂಘದ ತಾಲೂಕು ಅಧ್ಯಕ್ಷರು. ನಮ್ಮ ಸಂಘದ ಇಂಪ್ರೂವ್ ಆಗಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ. ಮುಂದೆ ಬಲಿಷ್ಠವಾಗಬೇಕು ಅಂತ ನಾವು ಹೋರಾಡ್ತಾ ಇದ್ದೀವಿ. ಇನ್ನು ಧನ್ಯವಾದಗಳು ಅಷ್ಟೇ. ವಿಶ್ವ ಶ್ರಮಿಕ ದಿನಾಚರಣೆ ಅಂತ ಏನು ಕರಿತೀವಿ ಅಂದ್ರೆ, ಶ್ರಮಿಕ ವರ್ಗಗಳಿಗೆ ಒಂದು ಗೌರವ ಸಿಗಲಿ. ಪ್ರತಿಯೊಬ್ಬನು ಶ್ರಮಿಕ ಮಾತ್ರನೇ ಅಲ್ಲ, ಇಲ್ಲಿ ಭಾರತದಲ್ಲಿ ಒಂದೊಂದು ಕುಲ, ಒಂದೊಂದು ಧರ್ಮ, ಒಂದೊಂದು ನಾಲೆಡ್ಜ್ ಅಲ್ಲಿ ಇರುತ್ತೆ. ಅದು ಒಂದು ವಾಕ್ಯದಲ್ಲಿ ಹೇಳ್ತಾರೆ ನಮ್ಮ ಶಿಲ್ಪಿಗಳು, ದೇವ್ರ ಬಂಡೆ ಕೊಟ್ಟ, ಬಂಡೆ ನಾವು ಚಿನ್ನ ಮಾಡ್ಕೊಟ್ವಿ ಅಂತ. ಶ್ರಮಿಕ ವರ್ಗ, ಅದನ್ನ ಕಾರ್ಮಿಕ ಅಂದ್ರೆ ಎಲ್ಲರೂ ಸೇರ್ಬೇಕಲ್ಲ ಇವಾಗ ನಮ್ಗೆ. ಆತರ ಇವತ್ತಿನ ದಿನ ಈ ಆಚರಣೆ ಮಾಡೋದು ನಮ್ಗೆ ತುಂಬಾ ಹೃದಯಪೂರ್ವಕ ಸಂತೋಷ ಆಗ್ತಾ ಇದೆ. ಆದ್ರೂ ನೀವೆಲ್ಲ ಒಗ್ಗೂಡಿ ಸೇರ್ತಾ ಇರೋಂಥದ್ದು ಇನ್ನ ನಿಮ್ಗೆ ಸಂತೋಷ. ತಾಲೂಕು ಅಧ್ಯಕ್ಷರು ಮತ್ತೆ ನೀವು ತಾಲೂಕು ಅಧ್ಯಕ್ಷರು ನಾವೆಲ್ಲ ಹೋಗ್ತಾ ಇರ್ತೀವಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ದ್ವಾರಕೆಯನ್ನ ಅವರ ಸಂಚಾರಕ್ಕೆಂದು ಪುಷ್ಪ ವಿಮಾನಗಳನ್ನ ತಯಾರಿಸಿಕೊಟ್ಟಂತ ಮಹಾನ್ ಶಿಲ್ಪಿ ವಿಶ್ವಕರ್ಮ. ಆದ್ರಿಂದ ಈ ಜಗತ್ತನ್ನೇ ಸೃಷ್ಟಿ ಮಾಡಿದಂತ ವಿಶ್ವಕರ್ಮ ಯಾವುದೇ ಚರಾಚರ ವಸ್ತುಗಳನ್ನಾಗ್ಲಿ, ಈ ಭೂಮಂಡಲವನ್ನಾಗ್ಲಿ ಎಲ್ಲ ಸೃಷ್ಟಿ ಮಾಡಿದಂತ ಆತನೇ ವಿಶ್ವಕರ್ಮ. ಆದ್ರಿಂದ ಇವತ್ತು BMS ಅಲ್ಲೂ ಕೂಡ ವಿಶ್ವಕರ್ಮ ಜಯಂತಿಯನ್ನ 1955ರಿಂದಲೂ ಆಚರಣೆ ಮಾಡ್ತಾ ಬಂದಿದೆ. ಹಂಗಾಗಿ ನಾವು ಇವತ್ತು ನಮ್ಗೆ ತುಂಬಾ ಖುಷಿ ಆಗ್ತದೆ ಕೆಲಸ ಮಾಡೋದು. ಒಂದು 5 ಥರದ ಕೆಲಸ ಮಾಡಬೇಕು. ವಿಶ್ವಕರ್ಮ ಜಯಂತಿ ಇವತ್ತು ವಿಶ್ವಕರ್ಮ ಜಯಂತಿ ಏನಪ್ಪಾ ಅಂತಂದ್ರೆ, ಭಗವಾನ್ ವಿಶ್ವಕರ್ಮ ನಿರಾಕಾರ ಸ್ವರೂಪನಿಗೆ ರೂಪ ಲಾವಣ್ಯಗಳಿಲ್ಲ. ಅವನ ಮಗ ಭುವನ ವಿಶ್ವಕರ್ಮನಿಗೆ ರೂಪ ಲಾವಣ್ಯಗಳಿದೆ. ಇವನು ದೇವಶಿಲ್ಪಿ. ದೇವಶಿಲ್ಪಿ ಆದಂತ ವಿಶ್ವಕರ್ಮ ರಾಮಾಯಣದಲ್ಲಿ ರಾವಣನಿಗಾಗಿ ಲಂಕಾಪಟ್ಟಣವನ್ನ, ಇನ್ನು ಮಹಾಭಾರತದಲ್ಲಿ ಆಗಮಿಸಿರುವ ಎಲ್ಲರಿಗೂ ನನ್ನ ವಂದನೆಗಳು. ಈ BMS ನ ಈ ಒಂದು ವಿಶ್ವಕರ್ಮ ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಸರ್ ಅವರು ಕಾರ್ಯ ನಡೆಸಿಕೊಟ್ಟಿರುವುದಕ್ಕೆ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಹಾಗೇನೆ ಜಿಲ್ಲಾ ಕಾರ್ಯದರ್ಶಿಗಳಾದ ಸೋಮಶೇಖರ್ ಸರ್ ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಹಾಗೇನೆ ಕರಾಯಿಲ್ ಜ್ಯುವೆಲರೀಸ್ ಕಡೆಯಿಂದ ಬಂದ SM ವೆಂಕಟೇಶ್ ಸರ್ ಅವರಿಗೆ ನಮ್ಮ ಧನ್ಯವಾದಗಳು.
ಹಾಗೆ ವೆಂಕಟೇಶ್ ಸರ್ ಅವರಿಗೆ ನಮ್ಮ ಧನ್ಯವಾದಗಳು. BMS ಕಡೆಯಿಂದ ವೆಂಕಟೇಶ್ ಸರ್ ಅವರಿಗೆ ಧನ್ಯವಾದಗಳು. ಕೊಟ್ರಗೊಳ್ಳಿ ಶಂಕರ್ ರೆಡ್ಡಿ ಸರ್ ಅವ್ರಿಗೂ ನಮ್ಮ ಧನ್ಯವಾದಗಳು. ಹಾಗೆ ನಾಯಕ್ ಸರ್, ಮುನಿಸ್ವಾಮಿ ಸರ್, ಪಾಪಣ್ಣ, ಲೀಲಾವತಿ, ಎಲ್ಲಮ್ಮ, ಶಂಕರೇಗೌಡ ಸರ್ ಇವರೆಲ್ಲರಿಗೂ ನಮ್ಮ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲಾ ಕಾರ್ಮಿಕರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ.